ಸೊ ನಾವೆಲ್ಲರೂ ಇವತ್ತು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬಟ್ ಒಂದು ರೂಮ್ ಮಾತ್ರ ಇಡ್ತಾ ಇದ್ದೀವಿ ಟಿಲ್ 4 o'clock. ಎಲ್ಲರೂ ಲಗೇಜ್ ತಂದು ಇಡ್ತಾ ಇದ್ದಾರೆ ಇಲ್ಲಿ. ಅಲ್ಲ ಮುಲ್ದಿಲ್ಲ ಫುಲ್ ನೀರ್ದ ಬಾಟ್ಲಿ. ಇವತ್ತು ನೀರು ಯಾವ್ದು ನಿಕ್ಕುಲ್ ಪರ್ತಿಚಾರ ಅಲ್ಲ ಅಲ್ಪ ನಿನ್ನ ಬ್ಯಾಗ್ದ ಅಂಚಿಂಚಿ ಇಡಲ್ಲ ನೀರು ಕೂಡ ಗೆತ್ತೊಂಡಾರ ನಿಗುಲು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಾವು ಈ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಒಂದು ರೂಮ್ನ ಹಾಗೇ ನಾವು ರಿಸರ್ವ್ ಮಾಡಿಟ್ಕೊಂಡಿದ್ವಿ ಅಲ್ವಾ. ಸೊ ಬೆಳಿಗ್ಗೆ ಎಲ್ಲರೂ ಅವ್ರವ್ರ ಪಾಡಿಗೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನಾನು ದೀಪು ಬ್ರೇಕ್ಫಾಸ್ಟ್ ಲಂಚ್ ಒಟ್ಟಿಗೆ ಮಾಡೋದು ಅಂತ ಪ್ಲ್ಯಾನ್. ಎಲ್ರದ್ದು ಬಾಡಿ ಪೇನ್ ಆಗ್ತಾಯಿತ್ತು ಅಂತ ಬಾಡಿ ಮಸಾಜ್ ತಗೊಂಡ್ವಿ ಇವತ್ತು. ನಾನು ದೀಪು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಡೈರೆಕ್ಟಾಗಿ ಬ್ರಂಚಿಗೆ ಅಂತ ಬಂದಿದ್ದೀವಿ. ಉಳಿದಿರೋರು ಎಲ್ಲಿ ಹೋಗಿದ್ದಾರೆ ಕದ? ಡಾಂಗ್ಚಾಂಗ್ ಮಾರ್ಕೆಟ್, ಶಾಪಿಂಗ್ ಮಾರ್ಕೆಟ್ ಹೋಗಿದ್ದಾರೆ ಅವರೆಲ್ಲ. ನಾವು ಲಂಚ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ತೀವಿ. ಹೆನಾಯ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ರೆಸ್ಟೋರೆಂಟ್ಸ್ ಇದು. ಮೇನ್ ಕೋರ್ಸ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಸರ್ವಿಂಗ್. ಹೌಸ್ ಇಟ್? looks great. Yeah, looks very great, no? We made it from the mushroom, vegetable, lassis. 100% vegetable. ನಾವಿದ್ದಿದ್ದು ಹೆನಾಯಲ್ಲಿ ಇರುವಂತಹ ಓಲ್ಡ್ ಸಿಟಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಓಲ್ಡೆಸ್ಟ್ ರೆಸ್ಟೋರೆಂಟ್ ಅಂದರೆ ಇದು. ಇದರ ಹೆಸರು ಲನಾಂಗ್ ಅಂತ. ನೀವು ಟ್ರೈ ಮಾಡ್ಬೋದು. ನಾವು ಇಲ್ಲಿ ಚಿಕನ್ ಮತ್ತು ವೆಜ್ ಟ್ರೈ ಮಾಡಿದ್ವಿ. ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿತ್ತು. ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ಫುಡ್ ಅಂತೂ ನಮಗೆ ಹೆನಾಯಲ್ಲಿ ಡಿಸಪಾಯಿಂಟ್ ಮಾಡಿದ್ದೇ ಇಲ್ಲ. ಇವರ ಸೂಪಿ ನೂಡಲ್ಸ್ ಆಗಿರ್ಬೋದು, ಡಿಫ್ರೆಂಟ್ ಫುಡ್ ಐಟಮ್ಸ್ನ ನಾವೇನೆಲ್ಲ ಟ್ರೈ ಮಾಡಿದ್ದೀವಿ ಪ್ರತಿಯೊಂದು ಇಷ್ಟ ಆಯಿತು. ಆ್ಯಂಡ್ ಇಂಡಿಯನ್ ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು ಗೊತ್ತಾ. ಸೊ ಫೈನಲಿ ನಾವಿಬ್ಬರೇ ಆ್ಯಸ್ ಅ ಕಪಲ್ ಒಂದು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ ಇಲ್ಲಿ. ಇಲ್ಲಿಂದ ಹಾಗೆ ಹೊರಟಿದ್ದು ಏರ್ಪೋರ್ಟ್ಗೆ, ಬಿಕಾಸ್ ನಾವು ಇನ್ನೊಂದು ಜಾಗಕ್ಕೆ ಹೊರಟಿದ್ದೀವಿ ಅಂತ. ಹೆನಾಯಲ್ಲಿ ನಮ್ಮ ಪಯಣ ಇಲ್ಲಿಗೆ ಮುಗಿಯುತ್ತೆ. ಬಟ್ ಇವಾಗ ನಾವು ಹೋಗ್ತಾ ಇರೋದು ದನಾಂಗ್ಗೆ, ಆಯಿತಾ. ಸೊ ದನಾಂಗ್ ಹೊರಟಿದ್ದೀವಿ ಅಂದರೆ ನಾವು ಮತ್ತೊಂದು ಫ್ಲೈಟ್ ಕ್ಯಾಚ್ ಮಾಡಬೇಕಾಗಿತ್ತು. ಒಟ್ಟಿಗೆ ನಾವು 5 ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು ಡಿಫ್ರೆಂಟ್ ಪ್ಲೇಸಸ್ನ ಕವರ್ ಮಾಡೋದಕ್ಕೆ. ನೀವು ಬೈ ಬಸ್ ಆದರೂ ಹೋಗ್ಬೋದು, ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ. 6 ಡೇಸಲ್ಲಿ ನಮ್ಗೆ ಜಾಸ್ತಿ ಪ್ಲೇಸಸ್ ನೋಡೋದಕ್ಕಾಗಲ್ಲ ಅಂತ ನಾವು ಫ್ಲೈಟ್ನ ಪ್ರಿಫರ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಓವರಾಲ್ ಬಜೆಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು. ವಿಯೆಟ್ನಾಮೀಸ್ ಕಾಫಿ, ಇವರ ಕೋಕೋನಟ್ ಕಾಫಿ, ಎಗ್ ಕಾಫಿ, ಹಲವಾರು ರೀತಿಯ ಕಾಫೀಸ್ ಇದೆ. ಅದು ತುಂಬಾ ಪಾಪ್ಯುಲರ್. ನೀವಂತೂ ಈ ಥರ ಕಾಫೀಸ್ನ ಮಿಸ್ ಮಾಡಿಬಿಡಿ. ಅಲ್ಲಿ ಹೋದಾಗ ಟ್ರೈ ಮಾಡಿ ಆಯಿತಾ. ನನಗೆ ಹುಷಾರಿಲ್ಲ, ಸ್ವಲ್ಪ ಮೂಡ್ ಆಫ್ ಆಗಿದೆ. ಮೇ ಬಿ ಸುಸ್ತಾಗಿದೆ ಅನಿಸುತ್ತೆ. ಬಾಡಿ ಟಯರ್ಡ್ ಆಗಿರಬೇಕು ಬಿಕಾಸ್ ಆಫ್ ಕೋಲ್ಡ್ ಆಗಿ. ಇವರಿಗೆ ಏನಪ್ಪ ನಿಮ್ಮ ಸಮಸ್ಯೆ? ನಮ್ಮದು ಹೆಡ್ ಏಕ್, ಬ್ಯಾಕ್ ಪೇನ್, ಚಿಂಚಾನು ಚು ಶಾ ಶು ಎಲ್ಲ ಮೊಯ್ ಕೊಯ್ ಕೋ ಕೌ ಕೋ ಕೌ ಕೋ ಚು ನೈ ಚೋ ಚಿಚಾಚು ಚಿಚಾಚು. ಓ ಶಾ ಶು ಶಾ. ನಮ್ಮ ಭಾಷೆ, ಇಲ್ಲಿದ್ದ ಭಾಷೆ ಹೆಂಗಿದೆ? ಹೆಂಗೆ ಮಾತಾಡ್ತಾರೆ ಹೇಳಿ? ಏಯ್ ಅದು ಕಾಫಿ ಕುಡಿರಿ ಸಾಕು. ಹೇಗಿದೆ? ಎಂಜಾಯಿಂಗ್ ವೆರಿ ಮಚ್ ಆ್ಯಂಡ್ ವರ್ತ್ ಇಟ್ ಅಲ್ಲ. ಎಷ್ಟು ಕಂದ ಇಂಡಿಯನ್ ರುಪೀಸಲ್ಲಿ? ಫಾರ್ 50 minutes 162 rupees. ಇಂಡಿಯಾಡು ಇದು ಕಮ್ಮಿ ಉಪ್ಪುನೇ 163 rupees. ಹಾರ್ಡ್ಲಿ ಐ ಥಿಂಕ್ 1 hour ಫ್ಲೈಟ್ ಇತ್ತು ಅಷ್ಟೇ. ಆ್ಯಂಡ್ ಇಲ್ಲಿಂದ ನಾವು ವೇಟ್ ಜೆಟ್ ಮುಖಾಂತರ ರೀಚ್ ಆಗಿದ್ದು ದನಾಂಗ್ಗೆ. ವೆಲ್ಕಮ್ ಟು ದನಾಂಗ್. ಈ ರುಂದೆ ಹೆನಾಯ್ಡ್ ಪಾತೆರೋಡು ವಿಯೆಟ್ನಾಮೀಸ್ ಇಡು ದಾದ ಅನ್ಪಿರಿ ಒರಿಯಾಗ್ಲೇ ಒತ್ತಿ. ಹಾಯ್ ಸಿಂಚಾವ್. ಚೆನ್ನಾಗಿದೆ ಗಾಡಿ ಅತ್ತೆ. ಅದು ಮ್ಯಾರಿಯೇಟಾ?
ನೀವೆಲ್ಲಿ ಸ್ಟೇ ಆಗಿದ್ರಿ, ಎಲ್ಲ ಡೀಟೇಲ್ಸ್ ತಿಳಿಸಿ ಅಂತ ಹೇಳ್ತಿದ್ರಲ್ಲ. ಬಟ್ ನೆನಪಿರಲಿ, ಈ ಸಿಪಾನ್ ಬ್ಲೂ ಅನ್ನೋ ಹೋಟೆಲಲ್ಲಿ ನೀವು ಸ್ಟೇ ಆಗಲೇಬೇಡಿ ಆಯಿತಾ. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸಸ್ ಆಗಿತ್ತು ನಮ್ಮದು. ಯಾಕೆ ಏನು ಅಂತ ನಾನು ನಿಮಗೆ ಎಂಟೈರ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಎಲ್ಲ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ನಾವು 3 ಸತಿ ರೂಮ್ನ ಚೇಂಜ್ ಮಾಡಿದ್ವಿ ಬಿಕಾಸ್ ಕ್ಲೀನಾಗಿಟ್ಟಿಲ್ಲ, ಒಂದು AC ವರ್ಕ್ ಆಗ್ತಿರ್ಲಿಲ್ಲ, ಏನಾದರೂ ಸಮಸ್ಯೆ ಇತ್ತು. ಇದು ಒಂದು ಪಾರ್ಟ್ ಆಫ್ ದ ಸಮಸ್ಯೆ. ಆದರೆ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಬಟ್ ಇವಾಗ ನಾವು ಡಿನ್ನರಿಗೆ ಹೊರಟಿದ್ದೀವಿ. ವೆಲ್ಕಮ್ ಟು ದನಾಂಗ್. ನಮ್ಮ ರೂಮಿಂದ ಬೀಚ್ ಹತ್ರನೇ ಇತ್ತು, ಸೊ ಬೀಚ್ ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ತುಂಬ ಕತ್ಲೆ ಆಗಿತ್ತು. ಐ ವಿಲ್ ಹೈಲಿ ರೆಕಮೆಂಡ್ ಈ ಪ್ಲೇಸ್. ಆದರೆ ನೈಟ್ ಡಿನ್ನರ್ಗೆ ನಾವು ಬಂದಿದ್ದು ಎಸ್ಕೋ ಬೀಚ್ ಅಂತ. ಏನು ಚೆನ್ನಾಗಿತ್ತು ಈ ಜಾಗ ಗೊತ್ತಾ. ಬ್ಯೂಟಿಫುಲ್ ಸೆಟಪ್, ಬೀಚ್ ಪಕ್ಕನೇ ಇತ್ತು. ಈ ಥರ ವ್ಯೂ ಮಾತ್ರ ಅಲ್ಲ, ಫುಡ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ನಾವು ಕ್ಲೋಸಿಂಗ್ ಟೈಮ್ ಹೋಗಿದ್ರು ನಮ್ಮ ಪುಣ್ಯ ಏನಾದರೂ ಫುಡ್ ಟ್ರೈ ಮಾಡುವಂಥ ಚಾನ್ಸ್ ಸಿಕ್ತು. ಅಕ್ಕ ಟೇಸ್ಟ್ ಮತ್ಲೆ. ಚಿಯರ್ಸ್. ಎಲ್ರಿಗೂ ಎಷ್ಟು ಹೊಟ್ಟೆ ಹಸುವಾಗಿತ್ತು ಅಂದರೆ ಊಟ ಬಂದಿದ ತಕ್ಷಣ ಖಾಲಿ ಆಗಿಬಿಡೋದು ಆಯಿತಾ. ಪಾಪ ಎಲ್ರಿಗೂ ಹೊಟ್ಟೆ ಜಾಸ್ತಿನೇ ಹಸುವಾಗಿತ್ತು ಈ ದಿನ, ಬಿಕಾಸ್ ಏನೂ ತಿಂದಿರಲಿಲ್ಲ. ಅದು ಬೇರೆ ತುಂಬ ಟೇಸ್ಟಿಯಾಗಿರುವಂಥ ಫುಡ್. ಈ ಪ್ಲೇಸ್ ಮತ್ತೆ ಹೋಗಬೇಕು ಅನ್ನೋ ಆಸೆ ಆಗಿತ್ತು ನಮಗೆ, ಬಟ್ ಟೈಮ್ ಸಿಗಿರಲಿಲ್ಲ ಆಯಿತಾ. ಆ್ಯಂಡ್ ದನಾಂಗ್ ಬೀಚ್ ನೀವು ಮಧ್ಯಾಹ್ನ ಹೊತ್ತು ಹೋದರೆ ನಿಮ್ಗೆ ಎಂಟೈರ್ ಬೀಚ್ ವ್ಯೂ ಕೂಡ ಸಿಗುತ್ತೆ. ಅದು ಬೇಡ ಅಂದರೆ ಈ ಥರ ಸ್ಮಾಲ್ ಶಾಕ್ಸ್ ಕೂಡ ಇದೆ. ರಾತ್ರಿ 11:30 ಆಗಿದೆ ಅಲ್ಲ, ಏತಾತನ 12. 115. ಹಾಂ, 12:15 ಆಗಿದೆ. ನಾವೆಲ್ಲ ಮಾರ್ಕೆಟ್ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಶಾಪಿಂಗ್ ಅಂದರೆ ಇಂಪಾರ್ಟೆಂಟ್. ನಾನು ಈ ಕೇಕ್ ತಗೊಂಡೆ, ನಾಳೆ ಏನಾದರೂ ಬೇಕಲ್ವಾ ಗಾಡಿನಲ್ಲಿ ಹೋಗ್ತಾ ಹಸುವಾದ್ರೆ ಅಂತ. ಅಂದರೆ ಇದು 24/7 ಸೂಪರ್ ಮಾರ್ಕೆಟ್. ಸೊ ನಾಳೆಗೆ ಇವಾಗ ಫುಲ್ ಡೇ ಹೊರಗಡೆ ಇರ್ತೀವ, ಮಧ್ಯದಲ್ಲಿ ಹಸುವಾದರೆ ನಮಗೇನಾದರೂ ಬೇಕಲ್ವ ಎಮರ್ಜೆನ್ಸಿ ಸ್ನ್ಯಾಕ್ಸ್ ಅಂತ ಕ್ಯಾರಿ ಮಾಡೋದಕ್ಕೆ, ಫ್ರೂಟ್ಸ್ ತಗೊಳ್ಳೋದಕ್ಕೆಲ್ಲ ಬರ್ತೀವಿ ಈ ಥರ. ಹಾಗೆಯೇ ನೆಕ್ಸ್ಟ್ ಡೇಗೆ ನಾವೆಲ್ಲ ರೆಡಿ ಆಗಿದ್ದೀವಿ ಆಯಿತಾ. ಇನ್ನೇನು ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಅಂತ ಬಂದರೆ ಇಲ್ಲಿ ತುಂಬ ವೆರೈಟೀಸ್ ಇರ್ಬೋದು. ನಾವು ಅದೇ ನಮ್ಮ ಟ್ರಾವೆಲ್ಸ್ ಅವ್ರಿಗೆ ಮುಂಚೆನೇ ಹೇಳಿದ್ದೀವಿ, ನಮಗೆ ಚಿಕನ್ ಎಗ್ ಇದ್ದರೆ ಓಕೆ ಅಂತ, ಆ ಥರ ಜಾಗ ನೋಡಿ ಅಂತ. ಇಲ್ಲಿ ಅದು ಬಿಟ್ಟು ಎಲ್ಲನೂ ಇತ್ತು. ನಮಗೇನು ತಿನ್ನೋದಕ್ಕಾಗಲಿಲ್ಲ ಗೊತ್ತಾ. ಇಲ್ಲಿ ಬರೀ ಫ್ರೂಟ್ಸ್ ತಿಂತಾ ಇದ್ವಿ, ಬೇಜಾರಾಯಿತು. ಬೆಳಿಗ್ಗೆ ಎದ್ದು ಹೊಟ್ಟೆ ತುಂಬ ತಿಂದು ಹೊರಡಬೇಕಲ್ವ. ಬಟ್ ನಮ್ಮ ಹೋಟೆಲಲ್ಲಿ ಇದ್ದಂಥ ಯಾವ ಫುಡ್ ಐಟಮ್ಸು ನಮ್ಗೆ ತಿನ್ನೋದಕ್ಕೆ ಆಗಿರಲಿಲ್ಲ, ಒಂಚೂರೂ ಟೇಸ್ಟಿನೇ ಇರಲಿಲ್ಲ. ಡಿಸಪಾಯಿಂಟ್ಮೆಂಟ್. ನಾವು ಬ್ರೇಕ್ಫಾಸ್ಟ್ಗಂತ ಪೇ ಮಾಡಿದ್ವಿ, ನಮ್ಮ ಪ್ಯಾಕೇಜಲ್ಲಿತ್ತು. ಅಂದ್ರೂ ಆ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಯಾಕೆ ಲೇಟು? ಟೈಮಿಗೆ ಬರಬೇಕಲ್ಲ. ಟೈಮ್ ಎಷ್ಟಾಯಿತು? ಟೈಮ್ ಆಗಿರೋದು 8:15. ಇವಾಗ ನಾವು ಬಾನಾ ಹಿಲ್ಸ್ ಹೊರಟಿದ್ದೀವಿ. ಎದ್ದು ನಾವು ಮುಲ್ಪಡ್ದು 1.5 hours ಇದೆ. ಬಟ್ ಯಾರು ಕ್ಯಾಬ್ ಇಟ್ಕೊಂಡಿಲ್ಲ ಗೊತ್ತಾ. ನೋಡಿ ಎಷ್ಟು ಬಿಸಿಲಿದೆ. ನಾನು ಮರ್ತೋಯ್ತು, ಅದು ಒಳಗಡೆ ಇಟ್ಟಿದ್ದೀನಿ. ನಿಗ್ಲೆ ಮೊರಣಿಗೆ ತಂದು ನದ್ದ ವೇಟ್ ನಾಮಳು ಬ್ಯಾಗ್. ಇವತ್ತು ನಮ್ಮ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ. ದನಾಂಗ್ ಅಂದರೆ ಬೀಚ್ಗೆ ತುಂಬ ಫೇಮಸ್. ಬೀಚ್ ಸೈಡ್ ಇರೋದ್ರಿಂದ ಸುತ್ತಮುತ್ತ ಇರುವಂಥ ವ್ಯೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹೆನಾಯ್ ಕಂಪೇರ್ ಮಾಡಿದ್ರೆ. 30 is a good answer. 1996, 30 years old. ಇವತ್ತು ವಿಯೆಟ್ನಾಂನ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಬಾನಾ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿಗೆ ನಮ್ಮ ಗೈಡ್ ಇವರಾಗಿರ್ತಾರೆ. ತುಂಬ ಇನ್ಫಾರ್ಮೇಷನ್ ಹೇಳ್ತಾ ಇದ್ರು, ಬಟ್ ನಾನಂತೂ ನಿದ್ದೆ ಮಾಡಿದ್ದೆ ಆಯಿತಾ. ಇವತ್ತು ಫುಲ್ ಡೇ ಬ್ಯುಸಿ ಡೇ ಆಗಿರುತ್ತೆ. ಇಲ್ಲಿ ಹುಷಾರಾಗಿರಬೇಕು ಅಂತ ಹೇಳಿದ್ದಾರೆ. ಹ್ಯಾಟ್ ತಗೊಬರ್ಬೇಕಾಗಿತ್ತು ಬಿಕಾಸ್ ತುಂಬ ಬಿಸಿಲಿರುತ್ತೆ. ಜೊತೆಗೆ ಲಾಸ್ಟ್ ಟೈಮ್ 4 ಫೋನ್ ಕಳೆದೋಗಿದೆಯಂತೆ ಒಂದು ಗ್ರೂಪಲ್ಲಿ. ಸೊ ಪಿಕ್ ಪಾಕೆಟಿಗೆಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ಬಿ ಕೇರ್ಫುಲ್. ಹೊರಡೋಣ. ನಾವು ಮುಂಚೆನೇ ಬುಕ್ ಮಾಡಿರ್ತೀವಿ ಪ್ಯಾಕೇಜಲ್ಲಿ, ಇದಿರುತ್ತೆ ಅದಿರುತ್ತೆ ಅಂತ. ಬಟ್ ಇಲ್ಲಿ ಗೊತ್ತಾಗುತ್ತೆ, ಓ ಇದಿಲ್ವಾ ಅದಿಲ್ವಾ ಅಂತ. ಬಂದಿದ ತಕ್ಷಣ ಎಲ್ರಿಗೂ ವಾಶ್ರೂಮ್ ಬ್ರೇಕ್ ಅಂತ ಆಯಿತು. ಆಮೇಲೆ ಎಂಟೈರ್ ಡೇ ಪ್ಲ್ಯಾನ್ನ ತಿಳಿಸ್ತಾ ಇದ್ದಾರೆ. ತಕ್ಕದ್ ಮಾಡೋರ್ಜಿ 10 ಸತಿ ಹೇಳಿದ್ದಾರೆ, ಕಳ್ದಾಕ್ಬಿಡಿ ಕಳ್ದಾಕಿದ್ರೆ ಎಕ್ಸ್ಟ್ರಾ 4000 ಒಂದು ಟಿಕೆಟ್ಗೆ. ಒಂದು ಜಾಗದಿಂದ ಇನ್ನೊಂದು ಜಾಗ ಹತ್ರದಲ್ಲಿಲ್ಲ, ಅದಕ್ಕೆ ಹೇಗೆ ಹೋಗಬೇಕು ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದಾರೆ. After 5 minutes, keep going to number 13, Flower Garden. ನಿಜವಾಗ್ಲೂ ಅವ್ರು ಹೇಳಿದ್ರಲ್ಲಿ ಎಷ್ಟು ನೆನಪಿರುತ್ತೋ ಗೊತ್ತಿಲ್ಲ, ಬಟ್ ತುಂಬ ಜನ ಹೋಗ್ತಾ ಇರ್ತಾರೆ. ಈ ಥರ ಫ್ಲ್ಯಾಗ್ ಬೇರೆ ಇರುತ್ತೆ. ಸೊ ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಬಸ್ಸಲ್ಲಿ ಅಂತ ನೆನಪಿಟ್ಕೊಂಡು ಫಾಲೋ ಮಾಡ್ಕೊಂಡು ಹೋಗೋಣ.
ಸೊ ನಮ್ಮ ಹೋಟೆಲಿಂದ ಈ ಜಾಗ ಆಲ್ಮೋಸ್ಟ್ 1 hour ಜರ್ನಿ ತನಕ ಇತ್ತು ಆ್ಯಂಡ್ ಇದೆಲ್ಲ ನೀವು ಗ್ರೂಪ್ ಟ್ರಿಪ್ಸ್ ಮಾಡೋದ್ರಿಂದ ಇಟ್ಸ್ ಬೆಟರ್ ಅನಿಸುತ್ತೆ. ಸೊ ದ್ಯಾಟ್ ನೀವು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು, ಎಲ್ಲಾದರೂ ಕಳೆದು ಹೋದರೆ ನಿಮ್ಮ ಗ್ರೂಪ್ ಯಾವುದು ಏನು ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ನಾನು ದೀಪು ಮಿಸ್ ಆದ್ವಿ ಗೊತ್ತಾ, ಅವ್ರು ನಮ್ಮನ್ನ ಮೇಲೆ ಕಳ್ಸಿದ್ರು, ಓಡ್ಕೊಂಡು ಬಂದ್ವಿ ಅಲ್ಲ, ಇಲ್ಲ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಮಿಸ್ ಆಗ್ತಿತ್ತು. ನನ್ನ ಕೆಲಸದಲ್ಲಿ ಎಸ್ಟೇಟಲ್ಲಿ ಒಂದು ಸೈಡ್ ಡೌನ್ ಇಲ್ಲ ಅಂದರೆ ವೈಟಿಂಗ್ ಉಂಟು. ನಾವಿಲ್ಲಿ ಒಂದಿನಕ್ಕೆ ಬಂದಿದ್ದೀವಿ, ಬಟ್ ಇಲ್ಲಿ ಇವ್ರದ್ದೇ ರೆಸಾರ್ಟ್ ಇದೆ, ಇಲ್ಲಿ ನೀವು ಸ್ಟೇ ಆಗಿ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಉಂಡಾ ಪೂರ ಕಳ್ಳರಿದ್ದಾರೆ. ನಿಮಗೆ ಗೊತ್ತಿತ್ತಾ ಗಿನ್ನೆಸ್ ವರ್ಲ್ಡ್ ಹೊಂದಿರುವಂಥ ಜಗತ್ತಿನ ಅತಿ ಲಾಂಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಕೇಬಲ್ ಕಾರ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗೋದು ಸನ್ ವರ್ಲ್ಡ್ ಬಾನಾ ಹಿಲ್ಸಲ್ಲಿ. ಕೆಳಗಡೆ ನೋಡಿ ನೆಲ, ವಾಟರ್ಫಾಲ್ಸ್ ಅಟ್ ದ ರಿವರ್. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇವತ್ತಿನ ಎಂಟೈರ್ ಡೇಯಲ್ಲಿ ಆಗಿದೆ. ಆದರೆ ಇದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ 2 ದಿನ ಅಂತೂ ಬೇಕು. ಏರ್ನ ಮೊನೆ ಬರೋದು ಜೇಜು ಮೊನೆ ತೋಜ ಎಂಚ ಒಂದು ಕೇಬಲ್ ಕಾರ್ ರೈಡ್ ಸೂಪರ್ ಅಮೇಜಿಂಗ್. ನನ್ನ ಕಿವಿ ಒಂದ್ ಸ್ವಲ್ಪ ಬಂದಾಯ್ತು, ಬಟ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಸ್ಲೋ ಆಗಿ ಹೋಗುತ್ತೆ, ತುಂಬಾ ಸೇಫ್. ಅಂದ್ರೆ ಶೆಕೆ ಅತ್ತೆ ಮಸ್ತ್. AC ಉಂಟು ಬಂತಾ? ಅದೇ ಅಲ್ಪ ಓಪನ್ ಆಯ್ತಾ ನಿನ್ನದು? ಮೇಲ್ಗಡೆ ಹೋಗ್ತಾ ಹೋಗ್ತಾ ಫುಲ್ ಕೂಲ್ ಆಗ್ತಾ ಇದೆ, ಬಿಕಾಸ್ ಕ್ಲೌಡ್ ಒಳಗಡೆ ಹೋಗ್ತಾ ಇದೀವಿ. ರೇಟ್ ಕೋಡಿಗೆ ಒಂದುಂಡೆ ಇದನ್ನ ಫಸ್ಟ್ ಟೈಮ್ ಕೇಬಲ್ ಕಾರ್. ಯಾರ್ದು ಫಸ್ಟ್ ಟೈಮ್ ಕೇಬಲ್ ಕಾರ್ ಇಲ್ಲಿ? ನಂದು ಕೂಡ. ನಾನು ಯಾವ್ದೋ ಚಿಕ್ಕ ಹೋಗಿದ್ದೀನಿ ನೋಡಿ. ಯಾವಾಗ ಕೇಬಲ್ ಕಾರ್ ಅಲ್ಲ, ರೋಪ್ ಕೇಬಲ್ ಕಾರ್ ಫಸ್ಟ್ ಟೈಮ್. ಸೋ ಬ್ಯೂಟಿಫುಲ್. ಶೆಕೆ ಆಗ್ತಾ ಇದೆಯಾ ಪಾಪು? ನೀವ್ ನೋಡಿ, ಇಲ್ಲಿ ನೋಡಿ ಹಸಿರು, ಮೇಲ್ಗಡೆ ಕ್ಲೌಡ್ ಫಾರ್ಮೇಶನ್ ಹೆಂಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿದೆಯಲ್ಲ ವ್ಯೂ. ಈ ಜಾಗಕ್ಕೆ ಬರಬೇಕಾದ್ರೆ ಲೈಟಾಗಿ ಎಲ್ಲ ಕ್ಯಾರಿ ಮಾಡಿ. ಹೆವಿ ಬ್ಯಾಗ್ಸ್ ಇದ್ದರೆ ನಿಮಗೆ ಎಂಟೈರ್ ಡೇ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಕಂಫರ್ಟೇಬಲ್ ಆಗಿರುವಂಥ ಶೂಸ್ನ ಹಾಕಿ, ಸ್ಯಾಂಡಲ್ಸ್ನ ಹಾಕಿ, ಹೀಲ್ಸ್ ಹಾಕಿದ್ರೆ ಸ್ಟೈಲ್ ಆಗುತ್ತೆ, ಬಟ್ ನಡೆಯೋದಕ್ಕಾಗಲ್ಲ. ನಾನು ತುಂಬ ಜನ ಕಷ್ಟಪಟ್ಟು ನಡ್ಕೊಂಡು ಹೋಗೋದನ್ನು ನೋಡ್ತಾ ಇದ್ದೆ ಅಲ್ಲಿ. ಆ್ಯಂಡ್ ಕೇರ್ಫುಲ್ಲಾಗಿ ಗ್ರೂಪ್ ಜೊತೆನೇ ಇರಿ ಆಯಿತಾ. ನಾನು ದೀಪು ಒಂದ್ಸತಿ ಮಿಸ್ ಆಗಿದ್ವಿ, ಬಟ್ ಹೆಂಗೋ ನನ್ನ ಅಣ್ಣ ಬಂದು ಕರ್ಕೊಂಡು ಹೋದರು. ಇಲ್ಲಿ ಯಾರೋ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ನಿಂತಿದ್ದಾರೆ, ಅವ್ರ ಹತ್ರ ತುಂಬಾ ಜನ ಬರ್ತಾ ಇದ್ದಾರೆ. ಅತ್ತಿಗೆ ತಾಗಡೆ ಸಾರಿ ಸಿ ದ ಐಕಾನಿಕ್ ಗೋಲ್ಡನ್ ಬ್ರಿಡ್ಜ್ ಇರೋದು ಬಾನಾ ಹಿಲ್ಸಲ್ಲಿ. ಆ್ಯಂಡ್ 150 ಮೀಟರ್ ಸ್ಟೀಲ್ ಬ್ರಿಡ್ಜ್ ಇದು. ಜೊತೆಗೆ ಅಲ್ಲಿ ದೊಡ್ಡ ಕೈ ನೋಡ್ತಾ ಇದ್ದೀರಾ, ಅದನ್ನು ಸ್ಟೋನಿಂದ ಮಾಡಿರುವಂಥದ್ದು. ಸಿಮೆಂಟಾ? ಎಲ್ಲರೂ ಫೋಟೋಸ್ ವಿಡಿಯೋಸ್ ತಗೊಳ್ಳೋದೇ ಆಯ್ತು ನೋಡಿ. ಏನು ಗೊತ್ತಾ, ಫುಲ್ ಡೇ ಇಲ್ಲಿ ಇರೋದ್ರಿಂದ ಬಿಸಿಲಿರುತ್ತೆ ಆಯಿತಾ. ಒಂದೊಂದು ಕಡೆ ಜಾಸ್ತಿ ಗಾಳಿ ಚಳಿ ಇರುತ್ತೆ, ಒಂದೊಂದು ಕಡೆ ಬಿಸಿಲಿರುತ್ತೆ. ಸೊ ದೀಪು ಅವ್ರಿಗೆ ಹೆಡ್ಡೇಕ್ ಅಂತ ಆಯಿತು. ಇನ್ನೇನು ಹೆಡ್ಡೇಕ್ ಆದರೆ ಏನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಲ್ಲ, ಬಿಸಿಲಲ್ಲಿ ಹೆಂಗೆ ಓಡಾಡೋದು. ಸೊ ಫಸ್ಟ್ ಪ್ರಯಾರಿಟಿ ಕ್ಯಾಬ್ ತೊಗೊಂಡು ಇನ್ನೇನು ಅಲ್ಲಿ ಇಲ್ಲಿ ನಮ್ಮನ್ನು ಹೈಡ್ರೇಟ್ ಮಾಡಬೇಕು, ನೀರು, ಎಳ್ನೀರು ಏನಾದರೂ ಕುಡಿತಾ ಇರಿ ಆಯಿತಾ. ಬಿಕಾಸ್ ತುಂಬ ವಾಕಿಂಗ್ ಇರುತ್ತೆ. ಮಿನಿಮಮ್ 15,000 ಹೆಜ್ಜೆ ಆದರೂ ಇಡಬೇಕಾಗತ್ತೆ ನಾವು. ಹಾಗೆಯೇ ಇದು ಫ್ಲವರ್ ಗಾರ್ಡನ್ ಅಂತ, ಇಲ್ಲಿ ದೊಡ್ಡದಾಗಿರುವಂಥ ಏರಿಯಾ, ಒಂದು ಬೇರೆಯೇ ಪ್ರಪಂಚಕ್ಕೆ ಬಂದಿರೋ ಥರ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಬ್ರಿಡ್ಜ್ ಇತ್ತು, ಆಮೇಲೆ ಕೇಬಲ್ ಕಾರ್ ಆಯಿತು, ಇವಾಗ ಫ್ಲವರ್ ಗಾರ್ಡನ್ ಆಯಿತು. ಹಾಗೆ ಜನರು ಹಿಂದೆ ಹೋಗ್ತಾ ಹೋಗ್ತಾ ಪಗೋಡ ಕೂಡ ಬರುತ್ತೆ ಆಯಿತಾ. ಟೆಂಪಲ್ಸ್ ಇದೆ, ಬುದ್ಧಿಸ್ಟ್ ಪ್ಲೇಸ್ ಇದೆ, ಪ್ರತಿಯೊಂದು ಇದೆ, ಯಾವುದಿಲ್ಲ ಅಂತ ಕೇಳಿ ಇಲ್ಲಿ. ಆ್ಯಂಡ್ ಇದು ತುಂಬ ಕ್ರೌಡೆಡ್ ಆಗಿರುತ್ತೆ ಆಯಿತಾ. ಹಾಲಿಡೇಸಲ್ಲಿ ಇವಾಗ ಪೀಕ್ ಸೀಸನಲ್ಲಿ ಜಾಸ್ತಿಯೇ ಕ್ರೌಡ್ ಇರುತ್ತೆ ಅಂತ. ಸೊ ನೀವು ನೋಡಿಕೊಂಡು ಬುಕ್ ಮಾಡಿ. ಅಲ್ಲಿ ನಿನ್ನ ಫ್ರೆಂಡ್, ಅಲ್ಲಿ ನಿನ್ನ ಫ್ರೆಂಡ್ ಇವರು ಹುಷಾರಿದ್ದಾರೆ, ಅದು ನನ್ನ ಫ್ರೆಂಡ್ ಅಂತೆ. ನಾನೇನು ಕಪ್ಪಿನಾ? ನೀವು ಕಪ್ಪಿನಾ ಮದುವೆ ಆಗಿದ್ದು? ವಾಟ್ ಬಂಗಾರ? ಕ್ಯೂಟ್ ಕಪ್ಪಿ ನೀನು. ಕ್ಯೂಟ್ ಕಪ್ಪಿ. ಸುಸ್ತಾಗಿದೆ, ಬಟ್ ಇಟ್ಸ್ ನೈಸ್ ಅಲ್ಲ? ಇಟ್ಸ್ ಗುಡ್, ಇಟ್ಸ್ ಕಲರ್ಫುಲ್. ಇದಷ್ಟೇ ಅಲ್ಲ, ಇನ್ನೇನೇನಿದೆ ಗೊತ್ತಾ, ಹಾಗೆ ಮುಂದಕ್ಕೆ ಹೋದರೆ ಹಲವಾರು ಎಕ್ಸ್ಪೀರಿಯನ್ಸಸ್ ಇದೆ. ಅಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್, ಇಂಡೋರ್ ಗೇಮ್ಸ್ ಅಂತ ಇದೆ, ರೆಸಾರ್ಟ್ ಇದೆ ಇಲ್ಲಿ. ಒಂದರಿಂದ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿದೆ. ಇದು ಫ್ಯಾಂಟಸಿ ಪಾರ್ಕ್.
ಒನ್ ಆಫ್ ದ ಕ್ರೇಜಿ ರೈಡ್ಸ್ ಆಗಿತ್ತು ಗೊತ್ತಾ. ನನಗಂತೂ ಭಯ ಆಯಿತು, ಇದನ್ನು ನಾವೇ ಕಂಟ್ರೋಲ್ ಮಾಡಿಕೊಂಡು ಓಡಿಸ್ಬೋದು. ಈ ಎಕ್ಸ್ಪೀರಿಯನ್ಸ್ಗೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ, ಬಟ್ ವರ್ತ್ ಇಟ್. ಬಾಯ್. ಇಲ್ಲಿ ನೋಡಿ, ಅಲ್ಲಿ ರೌಂಡಾಗಿ ಕಾಣಿಸ್ತಾ ಇದೆಯಲ್ಲ ಸರ್ಕಲಲ್ಲಿ, ಅದರಲ್ಲೆಲ್ಲ ನಾವು ಇದನ್ನು ಡ್ರೈವ್ ಮಾಡ್ಕೊಂಡು ಹೋಗಬೇಕು. ತುಂಬ ರಿಸ್ಕಿ ಅನಿಸುತ್ತೆ, ಬಿಕಾಸ್ ಹೈಯೆಸ್ಟ್ ಪಾಯಿಂಟಲ್ಲಿ ಇರ್ತೀವಲ್ಲ. ಬಟ್ ಈ ಥರ ಫೋಟೋನ ಕ್ಯಾಪ್ಚರ್ ಮಾಡಿ ಕೊಡ್ತಾರೆ. ಇಲ್ಲಿ ವಿಂಟೇಜ್ ಕಾರ್ಸ್ ಇತ್ತು, ಫ್ರೆಂಚ್ ವಿಲೇಜ್ ಇತ್ತು. ವಾಟ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಇಷ್ಟರಲ್ಲೇ ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು. ನೋಡಿದ್ರೆ ಅಲ್ಲಿ ಇಲ್ಲಿ ಮೀಟ್ ಇದೆ, ಜ್ಯೂಸ್ ಇದೆ, ಫುಡ್ ಐಟಮ್ಸ್ ಇದೆ. ಯಾವುದು ಏನು ಅಂತ ಯೋಚನೆ ಮಾಡಿ ತಗೋಬೇಕಲ್ವಾ. ಇಲ್ಲಿ ಬುಫೆ ಸಿಸ್ಟಮ್ ಇದೆ ಆಯಿತಾ, ಬಟ್ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ಎಲ್ಲ ರೀತಿಯ ಫುಡ್ ಐಟಮ್ಸ್ ನಾವು ತಿನ್ನಲ್ಲ ಅಂತ ನಾವು ಬುಫೆ ಬೇಡ ಆಪ್ಷನ್ ಅಂತ ನಾವು ಅಲಾ ಕಾರ್ಟ್ ಆಪ್ಷನ್ಗೆ ಬಂದ್ವಿ. ಈ ಬರ್ಗರಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಹೆಂಗೆ ನೋಡ್ತೀವಿ ಹಾಗೆ ಇದೆ ಈ ಬರ್ಗರ್. ಬನ್, ಲೆಟ್ಯೂಸ್ ಇದೆ, ವೆಜ್ಜೀಸ್ ಇದೆ, ಚಿಕನ್ ಇದೆ, ಚೀಸ್ ಇದೆ, ಎಗ್ ಇದೆ. ಬಂಜಿ ಜಿಂಜುಡತ್ತೆ ना ज़्यादा बच्चे ना इवनिंग मार्केट ನನಗೆ ಜಮ್ಮು ಜಾಸ್ತಿ ಪ್ಲೆಸೆಂಟ್ ವೆದರ್ ಕೊಡೋದು ಇಂಕುಲ ಇದೆಲ್ಲ ಮೂಡೆ ಸೋ ಜ್ಯೂಸಿ. ಬರ್ಗರ್ ಗುಡ್ ಚೆನ್ನಾಯ್ತಾ? ಎಂಚುಂಡಿಯಾ ಬರ್ಗರ್ ಶೋಕುಂಡ ನಿಕಲ್ನ. ನಾನು ನಿಮಗೆ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಬಂದರೆ ನೀವು ಬುಫೆ ಆಪ್ಷನ್ ತಗೋಬೇಕು ಅಂತ ಅವ್ರು ಎಷ್ಟು ಹೇಳಿದ್ರು ಅದನ್ನು ಆಪ್ಟ್ ಮಾಡಿಬಿಡಿ ಆಯಿತಾ, ಬಿಕಾಸ್ ಅದು ವರ್ತ್ ಇಟ್ ಆಗಿರಲ್ಲ. ಆ್ಯಂಡ್ ಇಲ್ಲಿನ ಕಾಟನ್ ಕ್ಯಾಂಡಿ ಸ್ಟೋರ್ ನೋಡಿ ಎಷ್ಟು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಹಾಗೆಯೇ ಈ ಒಂದು ಪ್ಯಾಕೇಜ್ ತೊಗೊಂಡಾಗ ನಿಮಗೆ ಪರ್ ಪರ್ಸನ್ 2 ಬಿಯರ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ನಿಮಗೆ ಬೇಕಿದ್ರೆ ಅದನ್ನು ಯುಟಿಲೈಸ್ ಕೂಡ ಮಾಡ್ಕೋಬೋದು ಆಯಿತಾ. ಬಟ್ ನಿಮಗೆ ಬೇಕಾದಷ್ಟು ಫುಡ್ ಆಪ್ಷನ್ಸ್ ಇದೆ. ಮಕ್ಕಳಿಂದ ದೊಡ್ಡವರವ್ರಿಗೆ ಎಲ್ಲ ಶಾಪಿಂಗ್ ಎಕ್ಸ್ಪೀರಿಯನ್ಸಸ್ ಪ್ರತಿಯೊಂದು ಇದೆ ಇಲ್ಲಿ. ಆ್ಯಂಡ್ ಇದು ಮತ್ತೊಂದು ರೀತಿಯ ಫ್ಲವರ್ ಮ್ಯೂಸಿಯಮಿಗೆ ನಾವು ಬಂದಿರೋದು. ಸಚ್ ಬ್ಯೂಟಿಫುಲ್ ಇನೋವೇಷನ್ಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ಇನ್ನೂ ಮುಂದೆ ಹೋಗೋಣ, ಸುಸ್ತಾದ್ರೂ ಪರವಾಗಿಲ್ಲ, ಇಲ್ಲಿ ತನಕ ಬಂದಿದ್ದೀವಿ, ಲೆಟ್ಸ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ. ಆ್ಯಂಡ್ ಲುಕ್ ಎಟ್ ದಿಸ್ ರೋಸ್ ಐಸ್ ಕ್ರೀಮ್ ಅಂತೆ. ಎಲ್ಲ ಮುಗಿಸ್ಕೊಂಡು ನಾನು ಅತ್ತಿಗೆ ಅಕ್ಕ ವಾಪಸ್ ಬಂದ್ವಿ. ಒಂಜಿ ರೈಡ್ ಮಲ್ತ, ಫ್ರೀ ರೈಡ್. ಅವು ಇಂಚ ಸರ್ಕಲ್ ಇತ್ತಿನ ಒಂಜಿ ಫ್ರೀ ರೈಡ್ ಒಂಜಿ ಮಲ್ತ. 5 ನಿಮಿಷಗಳ ಬಿಡ್ತೀವಿ ಕೂದ್ಬಲ್ಲೆ ಬೊಕ ನನ್ನ ಕಡೆ ಪಡುಂಡ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆ್ಯಕ್ಟಿವಿಟಿ ಮಾಡಿದ್ದು ಈ ಟ್ರೈನ್ ರೈಡ್ ಆಯಿತಾ. ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿರೋಂಥ ಎಕ್ಸ್ಪೀರಿಯನ್ಸ್. ಆದರೆ ಇದು ಏನಕ್ಕೆ ತುಂಬ ಡಿಫ್ರೆಂಟ್ ಅನ್ನಿಸ್ತು ಅಂದರೆ ಆ ವ್ಯೂ, ಆ ಕಲರ್ಸ್ ನೋಡಿ. ಆಮೇಲೆ ನಮಗೊಂಥರ ಡಿಸ್ನಿ ಲ್ಯಾಂಡಲ್ಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮೂವೀಸಲ್ಲೆಲ್ಲ ಏನು ನೋಡಿರ್ತೀವಿ ಅದನ್ನು ರಿಯಲ್ ಆಗಿ ಮಾಡ್ತಾ ಇದ್ದೀವಲ್ಲ ಎಕ್ಸ್ಪೀರಿಯನ್ಸ್, ಅದು ಚೆನ್ನಾಗಿ ಖುಷಿ ಕೊಡುತ್ತೆ. ಆ್ಯಂಡ್ ಇಲ್ಲಿ ಕಿಡ್ಸ್ ಎಷ್ಟು ಫ್ರೆಂಡ್ಲಿ ಆಗಿದ್ರು ಗೊತ್ತಾ. ಇನ್ನೇನು ಹೊರಡೋ ಮುಂಚೆ ನಮಗಿರುವಂಥ ಸ್ವಲ್ಪ ಟೈಮ್ನಲ್ಲಿ ಲೆಟ್ಸ್ ಯೂಸ್ ದ ಮ್ಯಾಕ್ಸಿಮಮ್ ಅಂತ ಸ್ವಲ್ಪ ಇಂಡೋರ್ ಗೇಮ್ಸ್ನ ಟ್ರೈ ಮಾಡ ಅಂತ ಇಲ್ಲಿಗೆ ಬಂದ್ವಿ. ಇವಾಗ ಒಂದು ಗೇಮ್ ಇತ್ತು, ಅಣ್ಣ ಫಸ್ಟ್ ಬಂದಿದ್ದು ಅಂಡ್ ನನ್ನ ಕಂದ 4th. ಸೂಪರ್, ವೆರಿ ಗುಡ್. ಬಾನಾ ಹಿಲ್ಸ್ನ 1 ಫುಲ್ ಡೇ ಟೂರ್ ಇಲ್ಲಿಗೆ ಮುಗಿಯುತ್ತೆ ನಮ್ಮದು. ಬೇಜಾರು, ಯಾಕಂದರೆ ಇನ್ನೂ ನೋಡೋದಕ್ಕೆ ಜಾಸ್ತಿ ಇದೆ ಆಯಿತಾ. ಆ್ಯಂಡ್ ಬಟ್ ಖುಷಿ ಇದೆ ದ್ಯಾಟ್ ಇಂಥ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಮಿಸ್ ಮಾಡಿಲ್ಲ ಅಂತ. ಬ್ಯಾಕ್ ಟು ರೂಮ್ ಫ್ರೆಶನ್ ಅಪ್ ಆಗಿ ನಾವು ಬೇಗ ಬಂದಿದ್ದು ಟು ನಿಯರ್ ಬೈ ಮಾಲ್ ಏನಾದರೂ ಚಾಕ್ಲೇಟ್ಸ್ ಪರ್ಚೇಸ್ ಮಾಡೋಣ ಅಂತ. ಇದು ಬ್ಯಾಕ್ ಪ್ಯಾಕ್ ಅಂದೋಡು ಇಡೀ ಪಾಡ್ದಲ್ಲಿ ಆರಾಮ ಇಟ್ಟಿದ್ದಾರೆ ಅಂತ. ಇವಾಗ ರಾತ್ರಿ ಹೊತ್ತಿಗೆ ನಾವು ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಚಾಕ್ಲೇಟ್ಸ್ ಶಾಪಿಂಗ್ ಫ್ಯಾಮಿಲಿ. ಒಂದು ಸ್ವಲ್ಪ ಮನೆಯವ್ರಿಗೆ ನಮಗೋಸ್ಕರ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ದನಾಂಗ್ನ ನೈಟ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ಇಲ್ಲಿ ಎಲ್ಲ ಓಪನ್ ಆಗಿ ಈ ಥರ ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ನಾವು ಯಾವುದನ್ನು ಪರ್ಚೇಸ್ ಮಾಡಿಲ್ಲ ಇಲ್ಲಿ. ದನಾಂಗ್ದು ನೈಟ್ ಮಾರ್ಕೆಟಿಗೆ ಬಂದಿದ್ದೀವಿ. ಕಂಪ್ಲೀಟ್ ಫುಡ್ ಮಾರ್ಕೆಟ್ ಇದು. ಎಲ್ಲ ಐಟಮ್ಸ್ ಇದೆ. ಒನ್ ಥಿಂಗ್ ಅಂದರೆ ಇದರ ಎಕ್ಸ್ಪೈರಿ ಡೇಟ್ಸ್ ಎಲ್ಲ ಗೊತ್ತಿಲ್ಲ ನಮಗೆ, ನೋಡ್ಕೊಂಡು ತಗೋಬೇಕಾಗುತ್ತೆ ಅಲ್ವಾ. ನಾವು ಆಲ್ರೆಡಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿದ್ದಾಯಿತು. ಫುಡ್ ಬಿಟ್ಟರೆ ಇನ್ನೇನಾದರೂ ಇದೆಯಾ ಅಂತ ನೋಡೋಣ ಇಲ್ಲಿ. ಬಟ್ಟೆ ಅದು ಎಲ್ಲ ಇದೆ. ಫುಡ್, ಆಕ್ಸೆಸರೀಸ್, ಶೂಸ್, ಈ ಥರ ವುಡ್ ಐಟಮ್ಸ್ ಎಲ್ಲನೂ ಇದೆ. ಈ ಮಾರ್ಕೆಟಲ್ಲಿ ಏನಿಲ್ಲ ಕೇಳಿ. ಒಂದು ಕಡೆ ನಮ್ಮ ಮಸಾಜ್ ಮಾಡ್ತಾರೆ, ಒಂದು ಕಡೆಯಿಂದ ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ, ತುಂಬ ಸುವೆನಿಯರ್ಸ್ ಇದೆ, ಪರ್ಸ್ ಇದೆ, ಎಲ್ಲ ರೀತಿಯ ಗಿಫ್ಟ್ ಐಟಮ್ಸ್ ಇದೆ. ಹೌ ಮಚ್ ಇಸ್ ದಿಸ್ ಫಾರ್? 10,000. And this? This? 30,000. ಇವಾಗ ಇನ್ನೇನು ಜೋರಾಗಿ ಮಳೆ ಬರ್ಬೋದು ಅಂತ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ಹಾಕೋದ್ರಲ್ಲೇ ಬ್ಯುಸಿ ಇದ್ದಾರೆ. ಇವಾಗ ಏನೂ ಇಲ್ಲ, ಇದು ಮುಗಿದ ಮೇಲೇ ಮಾರಾಟ.
ದನಾಂಗಲಿ ಜಾಸ್ತಿ ಟೈಮ್ ಬೇಡ ಆಯ್ತಾ, ನಿಮಗೆ 1 ಡೇಸ್ 2 ಡೇಸ್ ಟೈಮ್ ಆರಾಮದಲ್ಲಿ ಸಾಕು ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೈಟ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಐಟಮ್ಸ್ ನೋಡಿ. ಈ ಕಾರ್ಗೆ 500 ರೂಪಾಯಿ ಅಂತ, ಎಷ್ಟು ಚೆನ್ನಾಗಿದೆಯಲ್ಲ ವಿಂಟೇಜ್ ಕಾರ್. ನಾವು ಮನೆಗೆ ವಾಪಸ್ ಬಂದ್ವಿ. ಇನ್ಫ್ಯಾಕ್ಟ್ ನಾವೊಂದು ಹತ್ರದಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ಆಯ್ತಾ. ಇಲ್ಲಿ ಹಲವಾರು ಸೀ ಫುಡ್ ಆಪ್ಷನ್ಸ್ ಇತ್ತು, ಬಟ್ ಅದು ನಮ್ಮ ಟೇಸ್ಟ್ ಪ್ರಕಾರ ಇರಲ್ಲ, ನಮ್ಗೆ ಇಷ್ಟನೂ ಆಗಲ್ಲಲ್ವಾ. ಯಾಕೆ ಸುಮ್ಮನೆ ಅನ್ಹೆಲ್ದಿ ಫುಡ್ ತಿನ್ನೋದು, ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇನ್ನೂ 2-3 ಡೇಸ್ ಇರಬೇಕು, ರಿಸ್ಕ್ ತಗೊಳ್ಳೋದು ಬೇಡ ಅಂತ ವಿ ವೆಂಟ್ ಟು ಮತ್ತೊಂದು ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಒಂದು ಡಿನ್ನರ್ನ ಮುಗಿಸ್ಕೊಂಡ್ವಿ. ದ್ಯಾಟ್ಸ್ ಇಟ್, ಬಾಯ್.